ನಮಸ್ಕಾರ ವೀಕ್ಷಕರೇ. ಸುಪ್ರೀಂ ಕೋರ್ಟ್ ಒಂದು ಡಿಸಿಷನ್ ಕೊಟ್ಟಿದೆ. ಏನಂದ್ರೆ, ಒಬ್ಬ ವ್ಯಕ್ತಿಗೆ 2 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳಿದ್ರೆ ಅವನಿಗೆ ಗೌರ್ಮೆಂಟ್ ಕೆಲಸ ಕೊಡೋ ಹಾಗಿಲ್ಲ. ಏನಿದು ಹೊಸ ನಿರ್ಧಾರನ ಅಂದ್ರೆ ಇಲ್ಲ, ಇದು ಹಳೇ ನಿರ್ಧಾರನೇ. ಈಗ ಜನಸಂಖ್ಯೆ ತುಂಬಾ ವಿಪರೀತ ಆಗ್ತಾ ಇದೆ, ಕೆಲಸದ ಕೊರತೆ ಅನ್ನೋದು ಕಾಡ್ತಾ ಇದೆ. ಇದನ್ನ ಮುಂದೇನಾದ್ರೂ ತಡಿಬೇಕು ಅಂತ ಹೇಳಿ ಒಂದೊಂದು ರಾಜ್ಯಗಳು ಒಂದೊಂದು ಡಿಸಿಷನ್ಸ್ ತಗೊಳ್ತಾ ಇದೆ. ಏನಂದ್ರೆ, ಈಗ ಸದ್ಯಕ್ಕೆ ರಾಜಸ್ಥಾನದಲ್ಲಿ ಇಂಥ ಡಿಸಿಷನ್ ತಗೊಂಡಿದ್ರು. ಯಾರೋ ಒಬ್ರು ಪೊಲೀಸ್ ಪೇದೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ. ಅವ್ರಿಗೆ 2 ಮಕ್ಕಳಿದೆ ಅನ್ನೋ ಕಾರಣಕ್ಕೆ ರಾಜಸ್ಥಾನ ಗೌರ್ಮೆಂಟ್ ಇಂದ ಅವ್ರನ್ನ ಕೆಲಸಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ರಿಪ್ಲೈ ಕೊಟ್ಟಿದ್ರು. ಅದಾದ ಮೇಲೆ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟಲ್ಲೂ ಒಂದೇ ಮಾತು ಹೇಳ್ತಾರೆ, ಇಲ್ಲ ನಿಮ್ಗೆ 2 ಮಕ್ಕಳಿದೆ, ಸರ್ಕಾರಿ ಅಧಿಕಾರಿಗಳಿಗೆ 2 ಮಕ್ಕಳು ಇರೋಂಗಿಲ್ಲ ಅಂತ ಹೊಸದಾಗಿ ಒಂದು ರೂಲ್ಸ್ ಮಾಡಿದೀವಿ. ಆ ಬೇಸಲ್ಲಿ ಹೋಗೋದಾದ್ರೆ ನಿಮ್ಗೆ 2 ಮಕ್ಕಳಿರೋದ್ರಿಂದ ಸರ್ಕಾರಿ ಕೆಲಸ ಕೊಡೋದಕ್ಕಾಗೋದಿಲ್ಲ ಅಂತ ಅಲ್ಲಿ ಕೋರ್ಟ್ ತೀರ್ಪು ಕೊಡ್ತು, ರಾಜಸ್ಥಾನ ಕೋರ್ಟ್. ಅದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವರು ನಮಗೆ ಪೇದೆ ಕೆಲಸ ಯಾಕೆ ಕೊಡ್ತಿಲ್ಲ, ನನಗೆ ಎಲಿಜಿಬಿಲಿಟಿ ಎಲ್ಲ ಇದೆ, ಇದೊಂದು ಕಾರಣಕ್ಕೆ ನನಗೆ ಕೆಲಸ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಕೇಳಿದ್ರು. ಸುಪ್ರೀಂ ಕೋರ್ಟ್ ಆಗ್ಲೂ ಅದೇ ಹೇಳ್ತು, ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಈ ರೀತಿ ತೀರ್ಮಾನ ತಗೊಂಡಿರೋದು ತುಂಬಾ ಒಳ್ಳೆ ವಿಷಯ, ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ಈ ಕೇಸನ್ನ ಯಾವುದೇ ಕಾರಣಕ್ಕೂ ಟೇಕ್ ಆಫ್ ಮಾಡೋದಿಲ್ಲ, ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಏನ್ ನಿರ್ಧಾರ ತಗೊಂಡಿದೆ ಅದೇ ಫೈನಲ್ಲು. 2ಕ್ಕಿಂತ ಜಾಸ್ತಿ ಮಕ್ಕಳಿದ್ರೆ, ಇಲ್ಲ 2 ಮಕ್ಕಳಿದ್ರು ಕೂಡ ಸರ್ಕಾರಿ ಉದ್ಯೋಗಕ್ಕೆ ಅನರ್ಹರು ಅಂತ ಹೇಳಿ ಅಲ್ಲೂ ಕೂಡ ಆರ್ಡರ್ ಪಾಸ್ ಮಾಡ್ತು. ಕೊನೆಗೆ ಡಿಸಿಷನ್ ಈಗ ಕ್ಲಿಯರ್ ಆಗಿದೆ. ಇನ್ನು ಮುಂದೆ ಯಾವ ರಾಜ್ಯದಲ್ಲಿ ಬರುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ರಾಜಸ್ಥಾನ, ಇನ್ನು ನಾರ್ತ್ ಇಂಡಿಯಾದಲ್ಲಿ ಒಂದು 3-4 ರಾಜ್ಯದಲ್ಲಿ ಇಂಥ ರೂಲ್ಸ್ಗಳನ್ನ ಮಾಡಿದ್ದಾರೆ. ಸೌತ್ ಇಂಡಿಯಾದಲ್ಲೂ ಬರುವಂಥ ಚಾನ್ಸಸ್ ಇರುತ್ತೆ ಅಧಿಕಾರಗಳು ಚೇಂಜ್ ಆದಾಗ. ಒಟ್ಟಿನಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡಬೇಕು, ಮುಂದಿನ ಫ್ಯೂಚರ್ಗೆ ಅಟ್ಲೀಸ್ಟ್ ಜಾಬ್ಗಳು ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣದಿಂದ 2ಕ್ಕಿಂತ ಜಾಸ್ತಿ ಮಕ್ಕಳು, ಇಲ್ಲ 2 ಮಕ್ಕಳು ಇದ್ರೆ ಅವ್ರಿಗೆ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಅಂತ ಹೇಳಿ ಒಳ್ಳೆ ಡಿಸಿಷನ್ ಮಾಡಿದೆ. ನಮ್ಮ ಕರ್ನಾಟಕದಲ್ಲೂ ಬರ್ಬೋದು ಏನೋ ನೋಡಬೇಕು. ಈಗ ಸದ್ಯಕ್ಕೆ ಇರುವಂಥ ರೂಲ್ಸು ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ಇನ್ನು ಮುಂದೆ ಮಕ್ಕಳು ಮಾಡ್ಕೊಳ್ಳೋರು ಮುಂದೆ ಯೋಚನೆ ಮಾಡಬೇಕು. ಗೌರ್ಮೆಂಟ್ ಕೆಲಸ ಬೇಕು ಅನ್ನೋರು ಒಂದಕ್ಕೆ ತೃಪ್ತಿ ಪಡಬೇಕಾಗತ್ತೆ, 2ಕ್ಕೆ ಹೋದವ್ರಿಗೆ ಗೌರ್ಮೆಂಟ್ ಕೆಲಸ ಸಿಗೋದಿಲ್ಲ. ಇಷ್ಟೇ ಅಲ್ಲ, ಇನ್ನ ಉತ್ತರ ಪ್ರದೇಶದಲ್ಲೂ ಇಂಥದ್ದೇ ನಡೀತಾ ಇದೆ. 2 ಮಕ್ಕಳು ಇತ್ತು ಅಂದ್ರೆ ರೇಷನ್ ಅಲ್ಲಿ ಅವರಿಗೆ ಕೆಲವಷ್ಟು ಬೆನಿಫಿಟ್ಗಳನ್ನ ಕಟ್ ಮಾಡ್ತಾರೆ. ಪ್ಲಸ್ ಇನ್ನ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳಿರುತ್ತಲ್ಲ, ಅಂಥ ಸ್ಕೀಮ್ಗಳು ಸಿಗೋದಿಲ್ಲ. ಆ ರೀತಿ ಈಗ ಆಲ್ರೆಡಿ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಒಟ್ಟಿನಲ್ಲಿ 2 ಮಕ್ಕಳು ಇತ್ತು ಅಂದ್ರೆ ಅವ್ರಿಗೆ ಗೌರ್ಮೆಂಟ್ ಫೆಸಿಲಿಟಿಗಳು ಕಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಇಂಥ ವಿಷಯಗಳನ್ನ ತಿಳ್ಕೊಳ್ಳಿ. ಇನ್ನು ಮುಂದೇನಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ನ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಗೌರ್ಮೆಂಟ್ ಫೆಸಿಲಿಟಿಗಳನ್ನ ಮರೆತು ಬಿಡಿ. ಇನ್ನು ಇದೇ ರೀತಿ ಎಷ್ಟೆಷ್ಟೋ ವಿಷಯಗಳು ಚೇಂಜ್ ಆಗ್ತಾ ಇದೆ, ರೂಲ್ಸ್ಗಳು ಬರ್ತಾ ಇದೆ. ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಅಂಥ ವಿಷಯಗಳನ್ನ ನಾನು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.